ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬಂದುಬಿಟ್ಟು ಒಂದು ವಾಟರ್ ಬಾಟ್ಲ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಬಾಟ್ಲು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ಮೊದಲು ಈ ಬಾಟ್ಲು ಹೇಗಿದೆ ಮತ್ತು ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಈ ಬಾಟ್ಲು ಸ್ಪೆಷಾಲಿಟಿ ಏನಂತಂದರೆ, ಮುಚ್ಚಳದಲ್ಲಿ ನೋಡ್ತಾ ಇರ್ಬೋದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಓಕೆ, ಇದನ್ನು ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರೆ ಸಾಕು, 24 ಸೆಲ್ಸಿಯಸ್ ಅಂತ ಬರುತ್ತೆ. ಸೊ ಇದರೊಳಗಡೆ ಹೇಗಿದೆ ನೋಡೋಣ. ನೋಡಿ, ಇಲ್ಲಿ ಫಿಲ್ಟ್ರ್ ಕೊಟ್ಟಿದ್ದಾರೆ, ಒಳಗಡೆ ಸ್ಟೀಲ್ ಇದೆ. ಹಾಟ್ ವಾಟರ್ ಕೂಡ ಯೂಸ್ ಮಾಡ್ಬೋದು, ಹಾಗೆ ಕೋಲ್ಡ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಸದ್ಯಕ್ಕೆ ಕೋಲ್ಡ್ ವಾಟರ್ ಹಾಕಿ ನೋಡ್ತೇನೆ. ವಾಟರ್ನ ಮುಕ್ಕಾಲು ಭಾಗದಷ್ಟು ಹಾಕಿದ್ದೇನೆ. ಮತ್ತು ಇದನ್ನು ನಾವು ಫಿಲ್ಟ್ರ್ ಹಾಕ್ಬಿಟ್ಟು ಕೂಡ ನೀರು ಹಾಕ್ಬೋದು. ಸೋದಕ್ಕೆ ಇದು ಕೊಟ್ಟಿರೋದು. ನೆಕ್ಸ್ಟು ಮುಚ್ಚಿ ನೋಡ್ತಾ ಇರ್ಬೋದು, 24 ಸೆಲ್ಸಿಯಸ್ಸಲ್ಲಿದೆ. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಸಾಕು, 24 ಸೆಲ್ಸಿಯಸ್ ಎಷ್ಟು ಸೆಲ್ಸಿಯಸ್ ಇದೆ ಅದರಲ್ಲಿ ತೋರಿಸುತ್ತೆ. ನೋಡ್ತಾ ಇರ್ಬೋದು 24 ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಬಿಸಿ ನೀರು ಹಾಕಿ ನೋಡೋಣ ಎಷ್ಟು ಸೆಲ್ಸಿಯಸ್ ಬರುತ್ತೆ. ಇವಾಗ ನಾನು ಬಿಸಿ ನೀರು ಹಾಕಿ ನೋಡ್ತೇನೆ. ಫುಲ್ ಫಿಲ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇದಕ್ಕೆ ನಾನು ಏನು ಫಿಲ್ಟ್ರ್ ಏನು ಹಾಕಿಲ್ಲ. ಇದನ್ನು ಮುಚ್ಚಿದ ತಕ್ಷಣ ಜಾಸ್ತಿ ಬಾಯ್ಲ್ ಆಗಿದ್ದರೆ ವಾಟ್ರ್ ಜಾಸ್ತಿ ಸೆಲ್ಸಿಯಸ್ ತೋರಿಸುತ್ತೆ. ನೋಡ್ತಾ ಇರ್ಬೋದು 26 ಅಂದರೆ ಗ್ರೀನ್ ಕಲರ್ ಬಂದರೆ ಅಂದರೆ ಕರೆಕ್ಟಾಗಿದೆ. ಹಾಟ್ ವಾಟರ್ ಬಂದುಬಿಟ್ಟು ಮತ್ತೆ ನೋಡ್ತಾ ಇರ್ಬೋದು 32 ಆಯಿತು. ಈ ರೀತಿಯಾಗಿ ತೋರಿಸುತ್ತೆ. ಗ್ರೀನ್ ಕಲರ್ ಬಂದರೆ ನಾರ್ಮಲ್ ಆಗಿದೆ ಅಂತ ಅರ್ಥ. ರೆಡ್ ಕಲರ್ ಬಂದರೆ ಜಾಸ್ತಿ ಬಿಸಿ ನೀರು ಹಾಕಿದ್ದೀರಾ ಅಥವಾ ಬಿಸಿ ಇನ್ನೂ ಜಾಸ್ತಿ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು 34 ಈ ಥರ ನಮಗೆ ಗೊತ್ತಾಗುತ್ತೆ. ಈಗ 10 ಅವರ್ಸು 20 ಅವರ್ಸ್ ಆದಮೇಲೆ ಎಷ್ಟು ನೋಡಿ, ನಾವು 10 ಅವರ್ 20 ಅವರ್ ಬಿಟ್ಟು ನೋಡಿದ್ರೂ ಕೂಡ ಎಷ್ಟು ಸೆಲ್ಸಿಯಸ್ ಇರುತ್ತೆ, ಹಾಗೆ ಎಷ್ಟು ಬಿಸಿ ಇರುತ್ತೆ ಅದನ್ನು ಕೂಡ ತೋರಿಸುತ್ತೆ. ಓಕೆ, ಇದನ್ನು ಯೂಸ್ ಮಾಡಬೇಕಾ ಅಂತ ಅಂದರೆ ದಯವಿಟ್ಟು ಇದರ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಇದು ಬಿಸಿ ನೀರು ಓಕೆ, ಆದರೆ ತಣ್ಣೀರು ಹಾಕಿದ್ರೆ ಸಾಕು, ಏನೋ ಒಂಥರ ಕಷಾಯದ ನೀರು ಕುಡ್ದಂಗಿರುತ್ತೆ, ಸ್ವಲ್ಪನೂ ಚೆನ್ನಾಗಿರಲ್ಲ. ಯಾಕೆ ಅಂತ ಹೇಳ್ತೀನಿ. ಕೋಲ್ಡ್ ವಾಟರ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಬ್ಯಾಟ್ರಿ ಇದೆಯಲ್ಲ, ಈ ಬ್ಯಾಟ್ರಿ ಸ್ಮೆಲ್ ಬರುತ್ತೆ. ಕೋಲ್ಡ್ ವಾಟರ್ ಹಾಕಿದ್ರೆ, ಕೋಲ್ಡ್ ವಾಟರ್ನ ಈ ಬಾಟಲ್ಲಿ ಹಾಕಿ ಕುಡಿದ್ರೆ ಇದರ ಬ್ಯಾಟ್ರಿ ಸ್ಮೆಲ್ ಬರುತ್ತೆ. ಈ ಸುಟ್ಟೋಗಿರೋ ವೈರ್ ಸ್ಮೆಲ್ ಬರಲ್ವ, ಆ ರೀತಿಯಾಗಿ ನೀರು ಕಹಿ ಹೊಡೆಯುತ್ತೆ. ಈ ಜ್ವರ ಬಂದು ನಾಲ್ಗೆ ಕೆಟ್ಟಿರೋರಿಗೆ ನೀರು ಕೊಟ್ಟರೆ ಏನೇ ಕೊಟ್ಟರು ಒಂಥರ ವಿಷ ಹೊಡೆಯುತ್ತೆ ಅಲ್ವಾ, ಆ ರೀತಿಯಾಗಿ ಈ ನೀರು ಚೆನ್ನಾಗಿರಲ್ಲ ಈ ಬಾಟ್ಲಲ್ಲಿ. ಸೊ ದಯವಿಟ್ಟು ಕೋಲ್ಡ್ ವಾಟರ್ನ ಯಾರಾದರೂ ಯೂಸ್ ಮಾಡ್ತೀನಿ ಅಂದರೆ ದಯವಿಟ್ಟು ಯೂಸ್ ಮಾಡಬೇಡಿ. ಯಾಕಂದರೆ ಇರೋ ವೈರ್ ಸ್ಮೆಲ್ ಬರಲ್ವ, ಆ ರೀತಿಯಾಗಿರುತ್ತೆ ನೀರಿನ ಸ್ಮೆಲ್ ಬಂದುಬಿಟ್ಟು ಇದ್ರ ಒಳಗಡೆ ಹಾಕಿದ್ರೆ. ಸೊ ಪ್ಲಾಸ್ಟಿಕ್ ಬಾಟ್ಲಿ ಎಷ್ಟು ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾರಾದರೂ ಯೂಸ್ ಮಾಡಿದರೆ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಿಮಗೂ ಈ ಥರ ಆಗಿದೆಯಾ ಅಂತ. Thank you for watching. Thank you so much.